ಆಹ್ವಾನಿಸ್ತಾ ಇದ್ದೇವೆ. ದಿನೇಶ್ ಶೆಟ್ಟಿಗಾರ್ ಇವರು ಇಂದಿನ ಉದ್ಘಾಟಕರಾದಂಥ ಶ್ರೀಯುತ ಜಯರಾಮ್ ಪ್ರಭು ಹಾಗೂ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಶ್ರೀಯುತ ಶ್ರೀನಿವಾಸ್ ಬಿ ವಿ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಹಾಗೆ ಅತಿಥಿಗಳಾಗಿ ಆಗಮಿಸಿರುವಂಥ ಅರುಣ್ ಸಿ ಆರ್, ವಿಜಯ್ ಶೆಟ್ಟಿ, ಅವಿನಾಶ್ ಜಿ ಶೆಟ್ಟಿ ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ಲೋಕದಲ್ಲಿ ಹಸಿರಿನ ಹೊದಿಕೆ ಹೆಚ್ಚಾಗಬೇಕಾದ್ರೆ ಆ ಹಸಿರಿನ ಹುಚ್ಚನ್ನು ಹೆಚ್ಚಿಸಬೇಕು ಅಂತೆ. ಅದೇ ತರಹ ಈ ನರ್ಸರಿಗಳು ಅಲ್ಲಿ ಕಾರ್ಯಾರಂಭವನ್ನು ಪ್ರಾರಂಭಿಸಿದ್ದರೆ ಜನರಲ್ಲಿ ಗಿಡ ನೆಡುವಂಥ ಹವ್ಯಾಸಗಳು ಹೆಚ್ಚುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಒಂದು ಹಾಗೆ ಇಂದಿನ ಕಾರ್ಯಕ್ರಮವನ್ನು ಒಂದು ಶ್ಲೋಕದೊಂದಿಗೆ ಆರಂಭಿಸಲಿಕ್ಕಿದ್ದೇವೆ. ಈ ಶ್ಲೋಕವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. हरि ओम. वक्रतुंड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा प्रणम्य शिरसा देवं भक्तिवासं स्मरे नित्यं आयुष्कमार्थ सिद्धये. प्रथमं वक्रतुंडं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पंचमं च षष्ठमं तु विनायकं सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रं च दशमं तु विनायकम् एकादशं गणपतिं द्वादशं तु विनायकम्. कल्याणाद्भुतगात्राय कामितार्थप्रदायिनी श्रीमद्वेङ्कटनाथाय श्रीनिवासाय ते नमः. हरे श्रीनिवास हरे श्रीनिवास. ಸಮಯಕ್ಕೆ ಸರಿಯಾಗಿ ಅತ್ಯಂತ ಚುಟುಕಾಗಿ ಗಣಪತಿ ಸ್ತುತಿಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮವನ್ನು, ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಬೇಕಾಗಿ ಶ್ರೀಯುತ ಜಯರಾಮ್ ಪ್ರಭು ಹಾಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಶ್ರೀನಿವಾಸ್ ಬಿ ವಿ ಹಾಗೆ ಅತಿಥಿಗಳಾಗಿ ಆಗಮಿಸಿರುವಂಥ ಅರುಣ್ ಸಿ ಆರ್, ವಿಜಯ್ ಕುಮಾರ್ ಶೆಟ್ಟಿ, ಅವಿನಾಶ್ ಜಿ ಶೆಟ್ಟಿ ಈ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೀಪವನ್ನು ಬೆಳಗಿಸುವುದರ ಮೂಲಕ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು. ಹಾಗೆ ಈ ನರ್ಸರಿ ಉದ್ಘಾಟನಾ ಒಂದು ದೀಪ ಪ್ರಜ್ವಲನೆಯೊಂದಿಗೆ ಹೇಗೆ ಬೆಳಗ್ತಾ ಇದೆ, ಅದೇ ರೀತಿ ನಮ್ಮ ಈ ಒಂದು ನರ್ಸರಿಯು ಕೂಡ, ಪಡು ತಿರುಪತಿ ನರ್ಸರಿ ಕೂಡ ಹೀಗೆ ಬೆಳಗ್ತಾ ಇರಲಿ, ಇನ್ನಷ್ಟು ಭೂಮಿಯ ಮೇಲೆ ಹಸಿರಿನ ಹೊದಿಕೆಯನ್ನು ಹೆಚ್ಚಿಸುವಲ್ಲಿ ಸಹಕರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಹಿರಿಯರಾದಂಥ ಶ್ರೀ ಜಯರಾಮ್ ಪ್ರಭು ಇವರು ಆಡಳಿತ ಮುಕ್ತೇಶ್ವರರು, ಶ್ರೀ ವೆಂಕಟರಮಣ ದೇವಸ್ಥಾನ ಕಾರ್ಕಳ ಇವರ ಅಮೃತ ಹಸ್ತದಿಂದ ಇವತ್ತು ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ನರ್ಸರಿಯ ಉದ್ಘಾಟನಾ ಸಮಾರಂಭವನ್ನು ಪ್ರಜ್ವಲಿಸ್ತಾ ಇದ್ದೇವೆ. ಹಾಗೆ ಅತಿಥಿ ಅಭ್ಯಾಗತರು, ಹಾಗೆ ಇನ್ನೋರ್ವ ಹಿರಿಯರು ಶ್ರೀಯುತ ಶ್ರೀನಿವಾಸ್ ಬಿ ವಿ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಇವರ ಪಾತ್ರವೂ ಕೂಡ ಮಹತ್ತರವಾದದ್ದು. ಊರಿನಲ್ಲಿ ಆ ತೋಟಗಾರಿಕೆ ಬೆಳಗಬೇಕಾದ್ರೆ ಇವರೆಲ್ಲರ ಸಲಹೆ ಸೂಚನೆಗಳು, ಮಾರ್ಗದರ್ಶನಗಳು, ಸಹಕಾರಗಳು ಇದೆಲ್ಲವೂ ಅತ್ಯಗತ್ಯವಾಗಿರುತ್ತದೆ. ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಒಂದು ನರ್ಸರಿ ಉದ್ಘಾಟನೆ ಹೇಳಿದರೆ ಅವರಿಗೂ ಕೂಡ ಒಂದು ಖುಷಿಯ ಸಂಗತಿ. ಆ ಹೊತ್ತಿನಲ್ಲಿ ನಮ್ಮೊಂದಿಗೆ ಪಾಲ್ಪಡೆದಿದ್ದಾರೆ. ಹಾಗೆ ಅಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅವಿನಾಶ್ ಜಿ ಶೆಟ್ಟಿ ಅವರು ಕೂಡ ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ. ಇನ್ನೋರ್ವ ಅತಿಥಿಗಳು ಉದ್ಯಮಿಗಳಾಗಿರುವಂಥ ವಿಜಯ್ ಶೆಟ್ಟಿ ಅವರು, ಹಾಗೆ ಈ ಒಂದು ನರ್ಸರಿಯನ್ನು ಮುಂದಕ್ಕೆ ನೋಡ್ಕೊಳ್ಳಿಕ್ಕಿರುವವರು ದಿನೇಶ್ ಶೆಟ್ಟಿಗಾರ್, ಶ್ರೀಮತಿ ಈಶ್ವರಿ ಹಾಗೆ ಬೇಬಿ ತಸ್ವಿಕಾ ಇವರು ಕೂಡ ದೀಪ ಪ್ರಜ್ವಲನೆ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈಗ ಶ್ರೀನಿವಾಸ್ ಬಿ ವಿ ಅವರು ನಮ್ಮನ್ನು ಉದ್ದೇಶಿಸಿ, ಉದ್ಘಾಟಕರಾಗಿರುವಂಥ ಇವರು ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಹೌದು. ಅವರು ಹೊರಗಡೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಇರುವ ಒಂದು ಕಾರಣದಿಂದಾಗಿ ಅಧ್ಯಕ್ಷೀಯ ಭಾಷಣವನ್ನು ಪ್ರಥಮವಾಗಿ ನೆರವೇರಿಸಲಿಕ್ಕಿದ್ದಾರೆ. ಯಾವತ್ತು ಅಧ್ಯಕ್ಷರು ಕೊನೆಗೆ ಮಾತಾಡೋದು, ಆದರೆ ಅವರ ಬ್ಯುಸಿಗಾಗಿ ನಾವು ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಈ ಒಂದು
ನರ್ಸರಿಯನ್ನು ಪ್ರಾರಂಭಿಸುವಂಥ ದಿನೇಶ್ ಶೆಟ್ಟಿಗಾರ್ ಅವರಿಗೆ ಇಲಾಖೆ ಪರವಾಗಿ ಹಾಗೂ ಎಲ್ಲರ ಪರವಾದ ಶುಭಾಶಯಗಳನ್ನು ಕೋರ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗಣ್ಯರುಗಳೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು. ಪ್ರಾಬಬ್ಲಿ ಊರಿನಲ್ಲಿ ಶಾಲೆಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ವಿದ್ಯಾವಂತರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಲೆಕ್ಕ ಆಗ್ತದೆ, ಓದುವವರು ಜಾಸ್ತಿ ಆಗ್ತಿದ್ದಾರೆ ಅಂತ. ಅದೇ ಒಂದು ಹಾಲಿನ ಡೈರಿಗಳು ಜಾಸ್ತಿ ಆಗ್ತಿದ್ದಾವೆ ಅಂದರೆ ಹಾಲಿನ ಒಂದು ಹೈನುಗಾರಿಕೆ ಜಾಸ್ತಿ ಆಗ್ತಾ ಇದೆ ಅಂತ. ಅದೇ ರೀತಿ ಒಂದು ಊರಿನಲ್ಲಿ ನರ್ಸರಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂದರೆ ಅದು ಏನು ಇಂಡಿಕೇಶನ್ ತೋರಿಸುತ್ತೆ ಅಂದರೆ ಕೃಷಿ ಜಾಸ್ತಿ ಆಗ್ತಾ ಇದೆ ಅಂತ. ಕಾರ್ಕಳದಲ್ಲೇ ನಾವು ಹಿಂದಿನ ಒಂದು 7-8 ವರ್ಷಗಳ ಹಿಂದೆ ನೋಡಿದಾಗ ಕೇವಲ ಸಣ್ಣ ಸಣ್ಣ 1-2 ನರ್ಸರಿಗಳಿದ್ದು ಇವತ್ತು ಹೆಚ್ಚು ನರ್ಸರಿಗಳು ಬರ್ತಾ ಇದ್ದಾವೆ. ನರ್ಸರಿಗಳು ಜಾಸ್ತಿ ಬರ್ತಾ ಇದ್ದಾರೆ ಅಂದರೆ ಜನರು ಹೆಚ್ಚು ಕೃಷಿ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ, ಕೃಷಿ ಕಡೆ ಹೋಗ್ತಾ ಇದ್ದಾರೆ, ಹೊಸ ಒಂದು ಬೆಳೆಗಳನ್ನು ತಳಿಗಳನ್ನು ಪ್ರಯತ್ನ ಪಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು. ನಮ್ಮ ಹಿಂದಿನ ಸಾಂಪ್ರದಾಯಿಕ ಬೆಳೆಗಳು ಅಡಿಕೆ, ತೆಂಗು, ಗೇರು, ರಬ್ಬರ್ ಇವೆಲ್ಲ ಇವತ್ತು ಕಡಿಮೆ ಆಗ್ತಾ ಇದೆ. ಕಡಿಮೆ ಅಂದರೆ ಏರಿಯಾದಲ್ಲಿ ಕಡಿಮೆ ಆಗ್ತಿಲ್ಲ, ಜನರ ಆಸಕ್ತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಹೊಸ ಬೆಳೆಗಳತ್ತ ಹೋಗ್ತಾ ಇದ್ದಾರೆ. ನೀವು ನೋಡಿರ್ಬೋದು ಎಷ್ಟೊಂದು ಹೊಸ ಬೆಳೆಗಳ ತಳಿಗಳು ಇಲ್ಲಿದೆ. ರಾಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟೀನ್ ಇರ್ಬೋದು, ಬೇರೆ ಬೇರೆ ತಳಿಯ ಹಣ್ಣುಗಳು ಇದ್ದಾವೆ. ಜನಗಳು ಅವುಗಳನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಜನರ ಬೇಡಿಕೆಯನ್ನು ಈ ನರ್ಸರಿಗಳು ತುಂಬ ಚೆನ್ನಾಗಿ ಮೀಟ್ ಔಟ್ ಮಾಡೋದ್ರಿಂದ ತೋಟಗಾರಿಕೆಯೂ ಕೂಡ ಬೆಳೆಯುತ್ತೆ. ಈ ತೋಟಗಾರಿಕೆ ಬೆಳವಣಿಗೆಯಲ್ಲಿ ನರ್ಸರಿಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ. ಯಾಕೆಂದರೆ ಗಿಡಗಳು ಸಿಗೋದೇ ಇಲ್ಲಿ. ಇನ್ನೊಂದು, ಜನಗಳಿಗೂ ಪೇಷನ್ಸ್ ಕಡಿಮೆ ಇವತ್ತು. ಹಿಂದೆಲ್ಲ ಬೀಜದ ಗಿಡಗಳನ್ನು ಹಾಕ್ತಾಯಿದ್ರು, 8-10 ವರ್ಷ ಕಾಯ್ತಾಯಿದ್ರು, ಫಲ ಬರ್ತಾಯಿತ್ತು. ಇವತ್ತು ಹಂಗಿಲ್ಲ. ಇವತ್ತು ನಂತರ ಕಸಿ ಗಿಡಗಳು ಬಂದು 3 ವರ್ಷಕ್ಕೆ ಫಲ ಬರುತ್ತೆ. ಇವತ್ತು ಅಷ್ಟು ಪೇಷನ್ಸ್ ಇಲ್ಲ. 3 ವರ್ಷ 4 ವರ್ಷ ಬೆಳೆದ ಕಸಿ ಗಿಡಗಳು ಬೇಕೀಗ. ಆ ರೀತಿಯ ಒಂದು ಟೆಂಡೆನ್ಸಿ ಜನರಲ್ಲಿದೆ. ಅದನ್ನು ಕೂಡ ಈ ನರ್ಸರಿಗಳು ಮೀಟ್ ಔಟ್ ಮಾಡ್ತಾ ಇದೆ. ಹಾಗಾಗಿ ಒಂದೊಂದು ಹೊಸ ನರ್ಸರಿಗಳು ಬಂದಂಗೂ ನಮ್ಮ ತೋಟಗಾರಿಕೆ ಇಲಾಖೆಯ ಬರ್ಡನ್ ಕಡಿಮೆ ಆಗುತ್ತೆ, ಜೊತೆಗೆ ತೋಟಗಾರಿಕೆಯ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಪ್ರತಿ ನರ್ಸರಿ ಒಂದು ಹೊಸ ನರ್ಸರಿಯನ್ನು ಪ್ರಾರಂಭಿಸುವಂಥ ದಿನೇಶ್ ಶೆಟ್ಟಿಗಾರ್ ಅವರಿಗೆ ಇಲಾಖೆ ಪರವಾದ ಒಂದು ವಂದನೆಗಳನ್ನು ನಾವು ಹೇಳಬೇಕಾಗತ್ತೆ. ನರ್ಸರಿಗಳು ಮುಂದೆ ಇದೇ ನರ್ಸರಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಜನರ ಬೇಡಿಕೆಗಳನ್ನು ಪೂರೈಸಲಿ, ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದು ಬೆಳವಣಿಗೆಯನ್ನು ಹೊಂದಲಿ ಅಂತ ಆಶಿಸ್ತಾ ಈ ಒಂದು ಅವಕಾಶಕ್ಕಾಗಿ ಇವತ್ತು ನಾನು ಇಲ್ಲಿ ಬಂದು ಸ್ವಲ್ಪ ಗಡಿಬಿಡಿನಲ್ಲಿದ್ದೇನೆ. ಎಲ್ಲರ ಕ್ಷಮೆಯನ್ನು ಕೇಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೋಸ್ಕರ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಅಧ್ಯಕ್ಷೀಯ ನೆಲೆಯಲ್ಲಿ ತಮ್ಮ ಮಾತುಗಳನ್ನಾಡಿದಂಥ ಶ್ರೀನಿವಾಸ್ ಬಿ ಅವರಿಗೆ ದಿನೇಶ್ ಶೆಟ್ಟಿಗಾರ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಕಾರ್ಯನಿಮಿತ್ತ ಅವರು ಬೇಗ ಹೋಗಲಿಕ್ಕೆ ಇರುವುದರಿಂದ ಅತಿಥಿ ಅಭ್ಯಾಗತರಲ್ಲಿ ಒಮ್ಮತವನ್ನು ಪಡೆದು ಈಗ ಈ ಕಾರ್ಯಕ್ರಮದ ನಿರ್ಗಮಿಸ್ತಾ ಇದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಶ್ರೀಯುತ ಜಯರಾಮ್ ಪ್ರಭು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಶುಭ ನುಡಿಗಳನ್ನು ಹಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲಿದ್ದ ಎಲ್ಲರಿಗೆ, ಗಣ್ಯರಿಗೆ ಹಾಗೂ ಇಲ್ಲಿ ನಡೆದಿದ್ದ ನಮ್ಮ ಕಾರ್ಕಳ ವಾಸಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಈ ಒಂದು ನಮ್ಮ ದಿನೇಶ್ ಶೆಟ್ಟಿಗಾರರು ಒಂದು ನರ್ಸರಿಯನ್ನು ಮಾಡ್ತೇವೆ ನಾವು ಅಂತ ನಮ್ಮ ಹತ್ರ ಒಂದು ಪ್ರಸ್ತಾವನೆ ತೆಗೆದುಕೊಂಡು ಬಂದಿದ್ದು ದೇವಸ್ಥಾನದಲ್ಲಿ. ನಾವು ಅದಕ್ಕೆ ಸಮ್ಮತಿಯನ್ನು ಕೊಟ್ಟೆವು. ಆಗಲಿ ಮಾಡುವ, ನಾನು ದೇವರಿಗೆ ಏನಾದರೂ ಒಂದು ಪ್ರತಿಫಲವನ್ನು ಕೊಡ್ತೇವೆ, ನಮಗೆ ಒಂದು ಮಾಡಲಿಕ್ಕೆ ಮನಸ್ಸುಂಟು ಅಂತ ಹೇಳಿದರು. ಅವರ ಅವರಿಗೆ ಉತ್ಸಾಹ ಉಂಟು ಅವರಲ್ಲಿ. ಯಂಗ್ಸ್ಟರ್ ಮಾಡಿ ನಾವು ನಿಮಗೆ ಅದಕ್ಕೆ ನಮಗೆ ಯಾವುದು ಅಬ್ಜೆಕ್ಷನ್ ಇಲ್ಲ, ನೀವು ಮಾಡ್ಬೋದು ಅಂತ ಅವರಿಗೆ ನಾವು ಹೇಳಿದೆವು. ಆದ್ದರಿಂದ ಇವತ್ತು ನೋಡಿದರೆ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಅವರು. ಎಲ್ಲ ನಮ್ಮ ಮನೆಯ ಸುತ್ತಮುತ್ತಲ ಪರಿಸರ ಎಲ್ಲ ಮರ ಗಿಡಗಳಿಂದ ಎಲ್ಲ ಕಂಗೊಳಿಸ್ತಾರೆ. ಇದು ಮನುಷ್ಯನಿಗೆ ಅವಶ್ಯಕವಾದ ಒಂದು ವಿಷಯ. ನಾವು ಇವತ್ತು ಏನಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮರ ಗಿಡಗಳು ಕಡಿಮೆ ಆಗ್ತಾ ಇದ್ದಾವೆ, ಮನೆಗಳು ಹೋಗಿ ನಮ್ಮ ಯಾವತ್ತು ತಾರಸಿ ಮನೆಗಳು ಎಲ್ಲ ಆಗ್ತಾ ಇವೆ. ಇದರಲ್ಲಿ ಏನಾಗ್ತದೆ ಅಂದರೆ ಗ್ಲೋಬಲ್ ಹೀಟ್ ಜಾಸ್ತಿ ಆಗ್ತಾ ಉಂಟು.
ನಿಮಗೆ ಗೊತ್ತಿರ್ಬೋದು, ನೀವು ಪೇಪರ್ನಲ್ಲೆಲ್ಲ ಓದ್ತೀರಿ. ಮೊನ್ನೆ ಯುರೋಪ್ನಲ್ಲೆಲ್ಲ ಫ್ರಾನ್ಸ್ನಲ್ಲಿ ವಿಶೇಷವಾಗಿ ಹೀಟ್ ವೇವ್ಸ್ನಿಂದ ಕಂಡಾಪಟ್ಟಿ ಜನ ತೀರೋಗಿದ್ದಾರೆ. ಅದು ಖಾಲಿ ಯುರೋಪಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ಜಗತ್ತಿಗೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ಅಕಾರ್ಡಿಂಗ್ ಟು ಸೈಂಟಿಸ್ಟ್ 2030 ನಂತರ ಈ ಹೀಟ್ ವೇವ್ಸ್ ಕಂಡಾಪಟ್ಟಿ ಆಗ್ತಾರೆ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಏಪ್ರಿಲ್ ಮೇನಲ್ಲಿ ಕಾರ್ಕಳದಲ್ಲಿ ಎಷ್ಟು ಹೀಟ್ ಇತ್ತು, ಮಾರ್ಚಿನ ನಂತರ. ಇನ್ನು ಮುಂದೆ ನಮಗೆ ಇಲ್ಲಿ ರಾಜಸ್ಥಾನದಲ್ಲಿ ಬರುವ ಹೀಟು ಇನ್ನು ಮುಂದೆ ನಮ್ಗೆ ಕಾರ್ಕಳಕ್ಕೆ ಬರುವ ಸಹ ತುಂಬ ಚಾನ್ಸ್ ಇದೆ. ಇದರ ಏನಾಗ್ತದೆ, ಪಶು ಪಕ್ಷಿಗಳು ಎಲ್ಲ ತೀರಿ ಹೋಗ್ತೇವೆ, ಬೆಳೆಗಳು ಆಗೋದಿಲ್ಲ, ಫುಡ್ ಪ್ರೊಡಕ್ಷನ್ ಆಗೋದಿಲ್ಲ. ಫುಡ್ ಇನ್ನು ಮುಂದೆ ಫುಡ್ ಇಟ್ ಇಸ್ ಮೇನ್ ಪ್ರಾಬ್ಲಮ್, ಫುಡ್ ಆ್ಯಂಡ್ ವಾಟರ್. ನಿಮಗೆ ಫುಡ್ ಸಿಗೋದಿಲ್ಲ, ನೀವು ಮತ್ತು ನಿಮ್ಮ ಮನೆಯಲ್ಲಿದ್ದ ಬಂಗಾರವನ್ನೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಆಹಾರ ಮತ್ತು ಇದು ನೀರು ಇಲ್ಲದಿದ್ದರೆ ಅದು ನಾವು ಪ್ರಿಸರ್ವ್ ಮಾಡಬೇಕು. ಆದ್ದರಿಂದ ಇವತ್ತು ನಾವು ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಆಗ್ತಾರೆ ಸರ್ಕಾರದ್ದು ಎಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಎತ್ತಿನ ಹೊಳೆ ಒಂದು ಪ್ರಾಜೆಕ್ಟ್ ಆಯಿತು ಸರ್ಕಾರದ್ದು. ಅಲ್ಲಿ ಏನು ಅದರಿಂದ ಫಾಯ್ದೆ ಇಲ್ಲ, ಉಪಯೋಗ ಇಲ್ಲ. ಎಲ್ಲ ಮರ ಗಿಡಗಳನ್ನು ಕಡಿದು ಹಾಕಿದ್ದಾರೆ, ಸಾವಿರ ಗಟ್ಟಲೆ ದೊಡ್ಡ ದೊಡ್ಡ ಮರಗಳು ಎಲ್ಲ ಮಾರಣ ಹೋಮ ಆಗಿದೆ. ಅದು ಪರ್ಯಾವರಣಕ್ಕೆ ಎಗೇನ್ಸ್ಟ್ ಆಗಿ ಹೋಗ್ತದೆ ಎಲ್ಲ. ಇವತ್ತು ನಮಗೆ ಕಾರ್ಕಳದಲ್ಲಿ ನಮಗೆ ನಾವು ಇಲ್ಲಿಂದ ನಮಗೆ ಕುದುರೆಮುಖ ಘಾಟಿ ಉಂಟು, ಅತ್ಲಗೆ ಸೋಮೇಶ್ವರ ಘಾಟಿ ಉಂಟು, ಅತ್ಯಂತ ಜಾಸ್ತಿ ಮಳೆ ಬೀಳುವ ಪ್ರದೇಶ ಕಾರ್ಕಳ. ಆದರೆ ಇವತ್ತು ಅಷ್ಟು ಮಳೆ ಇಲ್ಲಿ ಬೀಳುವುದಿಲ್ಲ. ನಿಮಗೆ ಗೊತ್ತಿರ್ಬೋದು, ಸುಮಾರು 15-20 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಅತ್ಯಂತ ಜಾಸ್ತಿ ಮಳೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಅಂತ ಬರುತ್ತಿತ್ತು ಕಡೆಗೆ ಹವಾಮಾನ ವರದಿಯಲ್ಲಿ. ಅದು ಈಗ ಬರುವುದಿಲ್ಲ, ಅಂದರೆ ಇಲ್ಲಿ ಮಳೆಯೇ ಇಲ್ಲ. ಆದ್ದರಿಂದ ಇದು ಪರ್ಯಾವರಣವನ್ನು ರಕ್ಷಿಸುವ ಕಾರ್ಯ ನಮ್ಮದು, ಜನರದು. ಆದ್ದರಿಂದ ನಾವು ಇದನ್ನು ರಕ್ಷಿಸಿದರೆ ನಮ್ಮ ಫ್ಯೂಚರ್ ಜನ್ರೇಷನ್, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದು. ಇಲ್ಲದಿದ್ದರೆ ನಮಗೆ ನಿಜವಾಗಿ ನೋಡಿದರೆ ಪರಿಸ್ಥಿತಿ ತುಂಬ ಭೀಕರವಾಗಿದೆ. 2030, 2040, 50 ಪರಿಸ್ಥಿತಿ. ಆಗ ಸಹ ನಾವು ಇರುವುದಿಲ್ಲ, ನಮ್ಮ ಮಕ್ಕಳ ಮರಿಮಕ್ಕಳು ಮೊಮ್ಮಕ್ಕಳು ಇರ್ಬೋದು, ಅದು ಒಂದು ಬೇರೆ ವಿಷಯ. ಆದರೆ ಇದು ಮನುಸಂತತಿಗೆ ಒಂದು ಕಂಟಕವಾದ ಒಂದು ವಿಷಯ. ಆದ್ದರಿಂದ ಈ ಪರ್ಯಾವರಣವನ್ನು ರಕ್ಷಿಸುವ ಕಾರ್ಯ ನಮ್ಮದು, ಮರ ಇರಲಿ ಗಿಡ ಇರಲಿ. ಆದ್ದರಿಂದ ನಮ್ಮ ಕಾರ್ಕಳ ದೇವಸ್ಥಾನದವರು ಈ ವಿಷಯದಲ್ಲಿ ತುಂಬ ನಾವು ಒಂದು ಮುತುವರ್ಜಿಯನ್ನು ವಹಿಸ್ತೇವೆ. ನಮ್ಮ ಗ್ರೀನ್ ಪ್ಯಾಚಸ್ ಏನು ಉಂಟು, ನಾವು ಯಾವುದೇ ಮರಗಳನ್ನು ಕಡಿಯುವುದಿಲ್ಲ. ಮತ್ತು ಮರ ಕದಿಯೋರು ಜಾಸ್ತಿ ಇದ್ದಾರೆ ಇವತ್ತು. ಏನು ಮಾಡೋದು, ನಾವು ಅಲ್ಲಿ ಹೋಗಿ ಮಲಗಲಿಕ್ಕೆ ಆಗೋದಿಲ್ಲ ಮಂಚ ಹಾಕಿ. ಆದ್ದರಿಂದ ನಾವು ಇದನ್ನು ಮೇಂಟೈನ್ ಮಾಡಬೇಕಂತ ನಮ್ಮದು ತುಂಬ ಇದು ಉಂಟು. ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಕಾರ್ಕಳ ವೆಂಕಟರಮಣ ದೇವಸ್ಥಾನದವರು ಕಾರ್ಕಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದವರು. ನಾವೊಂದು ವಿದ್ಯಾಭ್ಯಾಸ ಮಾಡಬೇಕು ಯಾವಾಗ 1910ರಲ್ಲಿ. ಆ ಸಮಯದಲ್ಲಿ ಹುಡುಗಿಯರು ಸಹ ಕಲಿಬೇಕು ಅಂತ. ಆ ಸಮಯದಲ್ಲಿ ಹುಡುಗಿಯರಿಗೆ ಎಜುಕೇಷನ್ ಇರಲಿಲ್ಲ, ಎಲ್ಲ ಬಾಲ್ಯ ವಿವಾಹ. ಆ ಸಮಯದಲ್ಲಿ ಅರ್ಲಿ ಮ್ಯಾರೇಜಸ್ ಎಲ್ಲ ಆಗ್ತಿತ್ತು. ಅದು ನಡಿಬಾರ್ದು, ಹುಡುಗಿಯರು ಕಲಿಬೇಕು, ಅವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಬೇಕು ಅಂತ ನಾವು ಪ್ರಾರಂಭ ಮಾಡಿದ ಶಾಲೆ, ಸ್ಕೂಲು, ಕಾಲೇಜಸ್. ಅದರಿಂದ ಇವತ್ತು ಎಷ್ಟು ಜನ ಕಲಿತು ಹೋಗಿದ್ದಾರೆ. 1960ರಲ್ಲಿ ಇಲ್ಲಿ ಕಾಲೇಜ್ ಇರಲಿಲ್ಲ. ಆಗ ನಮ್ಮ ಮಣಿಪಾಲದ ಡಾಕ್ಟರ್ TM ಪೈ ಬಂದರು, ನನಗೆ ಕಾರ್ಕಳದಲ್ಲಿ ಒಂದು ಕಾಲೇಜ್ ಬೇಕು, ನನಗೆ ಒಂದು ಜಾಗ ಕೊಡಬೇಕು, ನನಗೆ ಒಂದು 15 ಎಕರೆ ಜಾಗ ಬೇಕು, ಯಾರು ಕೊಡ್ತಾರೆ ಅಂತ. ಯಾರೂ ಕೊಡಲಿಲ್ಲ ಜಾಗ. ಸಭೆ ಆಯಿತು, ದೇವಸ್ಥಾನದಲ್ಲಿ ಸಭೆ ಆಯಿತು ನಮ್ಮ ಕಾರ್ಕಳ ವೆಂಕಟರಮಣದಲ್ಲಿ. ಎಲ್ಲ ಜಾತಿಯವರು ಸಮುದಾಯದವರು ಬಂದಿದ್ದರು, ಆದರೆ ಯಾರೂ ಜಾಗ ಕೊಡಲಿಲ್ಲ, ಕಾಪಿ ಕೊಡ್ದು ಹೋದರು. ಮತ್ತು ನಾವು ಹೇಳಿದು, ನಾವು ಕೊಡ್ತೇವೆ ಕಾರ್ಕಳ ವೆಂಕಟರಮಣ ದೇವಸ್ಥಾನ 15 ಎಕರೆ ಜಾಗ ನಾವು ಕೊಟ್ಟಿದ್ದೇವೆ ಕಾರ್ಕಳ ಭುವನೇಂದ್ರ ಕಾಲೇಜಿಗೆ. ಅದರಿಂದಾಗಿ ಇಲ್ಲಿನ ಜನರು, ಇಲ್ಲಿನ ಎಲ್ಲ ಸಮುದಾಯದವರು ಇಲ್ಲಿ ಕಲಿತು ಇವತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇವತ್ತು ದೊಡ್ಡ ದೊಡ್ಡ ಪೀಠವನ್ನು ಅಲಂಕರಿಸಿದ್ದಾರೆ. ಇಲ್ಲದಿದ್ದರೆ ಆ ಸಮಯದಲ್ಲಿ ಯಾರ ಪರಿಸ್ಥಿತಿಯು ಉತ್ತಮ ಇರಲಿಲ್ಲ. ನಮ್ಮ ಫೈನಾನ್ಸಿಯಲ್ ಪೊಸಿಷನ್, ಎಲ್ಲರೂ ಬೊಂಬಾಯಿಗೆ ಹೋಗ್ತಿದ್ರು. ಆ ಸಮಯದಲ್ಲಿ ಎಜುಕೇಷನ್ ಇರಲಿಲ್ಲ, ಎಲ್ಲ ಮ್ಯಾಟ್ರಿಕ್ ಮಾಡಿ ಹೇಗೋ 8-9ನೇ ಕ್ಲಾಸ್ತಿಗೂ ಬೊಂಬಾಯಿಗೆ ಹೋಗ್ತಿದ್ರು. ಅದು ತಪ್ಪಿಸಲಿಕ್ಕೆ ಮಕ್ಕಳು ಕಲಿಬೇಕಂತ ಇಲ್ಲಿ ನಾವು ಕಾಲೇಜನ್ನು ಮಾಡಿದ್ದು 1960ರಲ್ಲಿ. ಆದ್ದರಿಂದ
ಆ ಒಂದು ಪ್ರಯೋಜನವನ್ನು ಪಡೆದು ಇವತ್ತಿನ ಎಲ್ಲ ನಮ್ಮ ಹುಡುಗರು ಹುಡುಗಿಯರು ಕಲಿತು ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರ್ತಾರೆ. ಆದ್ದರಿಂದ ನಾವು ಏನು ಹೇಳಿದ್ರೆ ಮನುಷ್ಯನಿಗೆ ಹೆಲ್ತ್ ಮತ್ತು ಎಜುಕೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಬೇಕು ಅಂತ ನಮ್ಮ ಸರ್ಕಾರದವರು ಈ ಎರಡರಲ್ಲೂ ಆಸಕ್ತಿಯನ್ನು ವಹಿಸುವುದಿಲ್ಲ. ನಮ್ಗೆ ಗೊತ್ತಿರ್ಬೋದು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಹೇಗೆ ಉಂಟು ಅಂತ. ಆದ್ದರಿಂದ ನಾವೇನು ಮಾಡಿದ್ವು, ಇಲ್ಲಿ ನಮ್ಮ ಜಾಗ ಉಂಟು, ಒಂದು ಗಜರಾಯ ಹಾಸ್ಪಿಟಲ್ ಮಾಡಿದೆವು. ಇಲ್ಲಿನ ಜನರಿಗೆ, ಇಲ್ಲಿನ ಒಂದು ಹಳ್ಳಿಯವರಿಗೆ ಹಾಸ್ಪಿಟ್ಲ್ ಬೇಕು ಅಂತ ಅವರು ಅಲ್ಲಿ ಬರುವ ಬೇಡ ಪೇಟೆಗೆ ಅಂತ ಒಂದು ಆರೋಗ್ಯ ಮಟ್ಟ ಒಂದು ಸುಧಾರಿಸಬೇಕಂತ ಹೇಳಿ ನಾವು ಅವರಿಗೊಂದು ಜಾಗ ಕೊಟ್ಟೆವು. ನೀವೊಂದು ಮಾಡಿ ಇಲ್ಲಿ ಹಾಸ್ಪಿಟಲು, ಒಂದು ಸುಸಜ್ಜಿತ ಒಂದು ಹಾಸ್ಪಿಟ್ಲು ಮಾಡಿ ಇಲ್ಲಿನ ಜನರಿಗೆ ಲೋಕಲ್ಸಿಗೆ ಒಂದು ತುಂಬ ಉಪಯೋಗ ಆಗ್ತದೆ ಅಂತ ಇವತ್ತು ಅದು ಸಹ ನಾವು ಮಾಡಿದೆವು. ಬೇರೆ ಓಲ್ಡ್ ಏಜ್ ಹೋಮ್ ಸಹ ಮಾಡಿದೆವು. ಇನ್ನು ಓಲ್ಡ್ ಏಜ್ ಹೋಮ್ ಸಹ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ನಿಮಗೆ ಗೊತ್ತಿರ್ಬೋದು, ಈ ಮುಂಚೆ ಹಿಂದೂ ಅವಿಭಕ್ತ ಕುಟುಂಬ ಅನ್ಡಿವೈಡೆಡ್ ಫ್ಯಾಮಿಲಿ ಎಲ್ಲ ಇತ್ತು. ಈಗೆಲ್ಲ ಇಲ್ಲ. ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಮಾತ್ರ, ಒಂದು ಮಗು ಮಾತ್ರ. ಮಕ್ಕಳು ಕಲಿತು ಫಾರಿನ್ನಲ್ಲಿ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ಇಲ್ಲಿ ತಂದೆ ತಾಯಿ ನೋಡುವವರು ಯಾರಿಲ್ಲ. ಏನು ಮಾಡೋದು ಅವರು? ಆದ್ದರಿಂದ ಓಲ್ಡ್ ಏಜ್ ಹೋಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಈಸ್ ಜಸ್ಟ್ ಲೈಕ್ ಒನ್ ಟೆಂಪಲ್. ಅದು ಸಹ ಇಂಪಾರ್ಟೆಂಟು, ಅದು ಸಹ ಬೇಕು ಸಮಾಜಕ್ಕೆ. ಅಂದರೆ ಕೆಲವರ ವಿರೋಧ ಇತ್ತು. ಏನಂದರೆ ಈ ಓಲ್ಡ್ ಏಜ್ ಹೋಮ್ ಮಾಡಿ ಇವರು ಎಲ್ಲ ತಮ್ಮ ಪೇರೆಂಟ್ಸ್ನನ್ನು ಇಲ್ಲಿ ತಂದು ಹಾಕ್ತಾರೆ ಅಂತ ಒಂದು ವಿರೋಧ ಇತ್ತು. ಅದು ನೋಡಿ ನಾವು ಹೇಳಿದೆ ಅವರಿಗೆ, ಅದು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೆಸೆಸಿಟಿ, ನಮ್ಮ ಈ ಸಮಯದಲ್ಲಿ ನೆಸೆಸಿಟಿ ಅದು ಆಗಬೇಕು. ಅಂದರೆ ಇಲ್ಲಿ ನಮ್ಮ ಸೀನಿಯರ್ ಸಿಟಿಜನ್ಸ್ ದೇ ಹ್ಯಾವ್ ಟು ಲಿವ್ ವಿತ್ ದ ಡಿಗ್ನಿಟಿ ಆ್ಯಂಡ್ ಪೀಸ್. ಆದ್ದರಿಂದ ನಾವು ಅದನ್ನು ಮಾಡಲೇಬೇಕು ಅಂತ ನಾವು ಮಾಡಿದೆವು. ಒಳ್ಳೆ ನಡೀತದೆ. ಎಲ್ಲ ಬಂದಿದ್ದಾರೆ, ಎಲ್ಲ ಅಮೇರಿಕಾದಿಂದ ಸಹ ಬಂದು ಇಲ್ಲಿ ನಿಂತಿದ್ದಾರೆ. ಎಲ್ಲ ಅವರು ಅಮೇರಿಕಾವನ್ನು ಬಿಟ್ಟು ಇಲ್ಲಿ ನಿಂತಿದ್ದಾರೆ. ಆದ್ದರಿಂದ ನಾವು ಏನು ಹೇಳೋದಂದರೆ, ಸಮಾಜಕ್ಕೆ ಯಾವ ಕೆಲಸ ಯಾವುದು ಬೇಕು ವಿಷಯ ಅದೆಲ್ಲ ನಾವು ಕಾರ್ಕಳ ವೆಂಕಟರಮಣ ದೇವಸ್ಥಾನದಿಂದ ಮಾಡಿದ್ದೇವೆ. ದೇವಸ್ಥಾನ ಅಂದರೆ ಖಾಲಿ ದುಡ್ಡು ಒಟ್ಟು ಮಾಡೋದಲ್ಲ, ಖಾಲಿ ದುಡ್ಡು ಒಟ್ಟು ಮಾಡಿ ಎಲ್ಲ ಊಟ ಮಾಡೋದಲ್ಲ, ಸಮಾಜಕ್ಕೆ ಸಹ ನಾವು ಕೊಡಬೇಕು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ್ದಾರೆ ಪುರಂದರದಾಸರು. ಹಾಗೆ ನಾವು ನಮ್ಮ ಬಂದ ಹಣವನ್ನು ದೇವಸ್ಥಾನದಲ್ಲಿ ನಾವೆಲ್ಲ ಹೆಲ್ತ್, ಎಜುಕೇಷನ್ ಎಲ್ಲಕ್ಕೆ ನಾವು ವ್ಯಯ ಮಾಡ್ತೇವೆ, ಎಲ್ಲದಕ್ಕೂ ಕೊಡ್ತೇವೆ ನಾವು, ಹೆಲ್ತಿಗೆ ಮತ್ತು ಎಜುಕೇಷನಿಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಮ್ಮ ಕಾರ್ಕಳ ವೆಂಕಟರಮಣ ದೇವಸ್ಥಾನ ಒಂದು ಬೇರೆ ದೇವಸ್ಥಾನಕ್ಕೆ ಒಂದು ಮಾದರಿ. ಇಲ್ಲಿ ಕಾರ್ಕಳಕ್ಕೆ ಯಾವ ವಿಷಯ ಬೇಕು ಎಲ್ಲವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಹೆಲ್ತ್, ಎಜುಕೇಷನ್, ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್. ಅವರಿಗೆ ಮಣಿಪಾಲದವರಿಗೆ ಒಂದು ತುಂಬ ಕಾರ್ಕಳ ಭುವನೇಂದ್ರ ಕಾಲೇಜಲ್ಲಿ ತುಂಬ ಒಂದು ಹೆಮ್ಮೆಯ ವಿಷಯ ಇತ್ತು. ಡಾಕ್ಟರ್ ಟಿ ಎಮ್ ಎ ಪೈಸ್ ಅವ್ರದ್ದು ಒಂದು ಬೆಸ್ಟ್ ಕಾಲೇಜ್ ಇದ್ದು ಅವರ ಪ್ರಕಾರ. ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ ಸಹ ಒಳ್ಳೆಯದಿದ್ದರು, ನಮ್ಮ ದಾಮೋದರ ಕಿಣಿಯವರು. ಆ ಒಳ್ಳೆಯ ಒಂದು ಹೆಸರು ಸಹ ಇತ್ತು, ಒಳ್ಳೆಯ ಹೆಸರು ಸಹ ಮಾಡಿದ್ದಾರೆ. ಆದ್ದರಿಂದ ನಾವು ಏನು ಹೇಳಿದಂದರೆ, ನಾವು ಸಮಾಜಕ್ಕೆ ಯಾವ ಕೆಲಸವನ್ನು ಮಾಡಬೇಕು ಅದನ್ನು ನಾವು ಮಾಡಬೇಕು. ನಾವು ಹೆಲ್ಪ್ ಆಗ್ತಿದ್ದರೆ ಮಾಡಬೇಕು, ಇಲ್ಲದಿದ್ದರೆ ಯಾರಿಗೆ ಕೆಡುಕನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಆದ್ದರಿಂದ ಈ ವಿಷಯವನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಸಮಾಜದಲ್ಲಿ ನಾವು ವೃಕ್ಷಾರೋಪಣ ಮಾಡ್ತೇವೆ, ಇದು ಸಸ್ಯ ಸಂಜೀವನಿಯನ್ನು ಮಾಡ್ತೇವೆ, ಅದನ್ನು ನಾವು ಕೊಡಬೇಕು. ಇದು ಮುಂದಿನ ಪೀಳಿಗೆಗೆ ಬದುಕಲಿಕ್ಕೆ ಇದು ಒಂದು ದೊಡ್ಡ ಇದು. ಇಲ್ಲದಿದ್ದರೆ ತುಂಬ ಕಷ್ಟ ಉಂಟು. ಆದ್ದರಿಂದ ಇವತ್ತು ದಿನೇಶ್ ಶೆಟ್ಟಿಗಾರು ಈ ಒಂದು ನರ್ಸರಿಯನ್ನು ಮಾಡಿ ಅತ್ಯಂತ ಸುಂದರವಾಗಿ ಕಾಣುತ್ತದೆ. ನೋಡಿದರೆ ಸಹ ಒಂದು ಮನಸ್ಸಿಗೆ ಒಂದು ದೊಡ್ಡ ತೃಪ್ತಿ, ಸಂತೋಷ ಕಾಣ್ತದೆ. ಮನಸ್ಸಿನಲ್ಲಿದ್ದ ಎಲ್ಲ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಹೋಗ್ತದೆ ನೋಡಿದರೆ. ಅಂಥ ಒಳ್ಳೆಯದಾಗಿ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರಿಗೆ, ಅವರ ಕುಟುಂಬದವರಿಗೆ ಅಂತ ಹೇಳಿ ನನ್ನ ಈ ಎರಡು ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಕಾರ್ಯಕ್ರಮದ ಉದ್ಘಾಟಕರ ನೆಲೆಯಲ್ಲಿ, ಒಂದು ಸಭೆಯ ಹಿರಿಯರ ನೆಲೆಯಲ್ಲಿ ಆಡಳಿತ ಮೊಕ್ತೇಶ್ವರರಾಗಿ ಶ್ರೀಯುತ ಜಯರಾಮ್ ಪ್ರಭು ಅವರು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡುವುದರ ಜೊತೆಗೆ ಕಾರ್ಕಳದ ಶ್ರೀ ವೆಂಕಟರಮಣ ದೇವಸ್ಥಾನ ಏನೆಲ್ಲ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅದನ್ನೆಲ್ಲ ತೆರೆದಿಟ್ಟಿದ್ದಾರೆ. ನೀವು ಕಾರ್ಕಳದಲ್ಲಿ ಒಂದು ಸಣ್ಣ ಸಣ್ಣ ಕಾಡುಗಳನ್ನು ನೋಡ್ತಾ ಇದ್ದೀರಂದರೆ ಅದು ಶ್ರೀದೇವರ ಕೃಪಾ ಕಟಾಕ್ಷ ಅಂತಲೇ ಹೇಳ್ಬೋದು. ಈಗ ಹಾಡಿಗಳು ಉಳಿದಿದೆ ಅಂದರೆ ಅದು ವೆಂಕಟರಮಣ ದೇವಸ್ಥಾನದ ಹಾಡಿಗಳು ಮಾತ್ರ ಉಳಿದಿರೋದು. ಸೊ ಇದು ಒಂದು ನಮ್ಮ ಎಚ್ಚರಿಕೆಯ ಕರೆಗಂಟೆ ಕೂಡ ಹೌದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಅರುಣ್ ಸಿಆರ್ ಅವರು ಅನುಪಸ್ಥಿತಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಈಗ ಶ್ರೀಯುತ ವಿಜಯ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ದಿನೇಶ್ ಶೆಟ್ಟಿಗಾರರ ಅಭಿಮಾನಿ ಬಂಧುಗಳೇ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಜಯರಾಮ್ ಪ್ರಭುಗಳು ಈಗಾಗಲೇ ಎಲ್ಲ ಪರಿಸರದ ಬಗ್ಗೆ ಎಲ್ಲ ನಿಮಗೆ ವಿವರವಾಗಿ ತಿಳಿಸಿದ್ದಾರೆ. ದಿನೇಶ್ ಶೆಟ್ಟಿಗಾರೊಬ್ಬರು ಛಲಗಾರ. ಯಾಕಂದರೆ ನಮ್ಮ ಒಟ್ಟಿಗೆ ಮಾರಿಗುಡಿಯಲ್ಲಿ 9 ತಿಂಗಳು ನಮ್ಮೊಟ್ಟಿಗೆ 9 ತಿಂಗಳು ತುಂಬ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ತುಂಬ ಪರಿಚಯ ಆದದ್ದು ನನಗೆ ಅಲ್ಲಿಯೇ. ಹಾಗಾಗಿ ಅವರು ದೊಡ್ಡ ಛಲಗಾರ. ಈಗ ನರ್ಸರಿ ಮಾಡೋದು ಸಹ ಅವರು ಒಂದು ಛಲದಿಂದಲೇ, ಯಾಕೆಂದರೆ ಜನರಿಗೆಲ್ಲ ಇದರ ಉಪಯೋಗ ಆಗಲಿ ಅಂತ ಅವ್ರು ಹೇಳಿದ್ರು. ಈಗ 25,000 ಅಡಿಕೆ ಗಿಡ ನೆಟ್ಟಿದ್ದೇನೆ ಅಂತ. ಎಲ್ಲರದರನ್ನು ತಗೊಂಡೋಗಿ ತಮ್ಮ ತಮ್ಮ ಮನೆಯಲ್ಲಿ ನೆಟ್ಟು ಅವರಿಗೆ ಸಂಪೂರ್ಣ ಸಹಕಾರ ಮಾಡಿ ಅಂತ ಹೇಳುತ್ತಾ, ಹಾಗೆ ಎಲ್ಲ ಗಿಡಗಳೆಲ್ಲ ಒಳ್ಳೆ ಗಿಡಗಳಿದೆ, ಮಾವಿನ ಗಿಡ ಇದೆ, ಒಳ್ಳೆಯ ಜಾತಿಯ ಇದೆಲ್ಲ ಸಸ್ಯಗಳೆಲ್ಲ ಇದೆ. ಎಲ್ಲವನ್ನು ಕೊಂಡೋಗಿ ಅವರಿಗೆ ನೀವೆಲ್ಲ ಸಹಕಾರ ನೀಡಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಮಯೋಚಿತವಾಗಿ 2 ಮಾತುಗಳನ್ನು ಆಡಿದಿರುವಂಥ ವಿಜಯ್ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇನ್ನೋರ್ವ ಅತಿಥಿಗಳು ಶ್ರೀಯುತ ಅವಿನಾಶ್ ಜಿ ಶೆಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ಇವತ್ತು ಈ ದಿವಸ ನಮ್ಮ ದಿನೇಶ್ ಅಣ್ಣನ ಒಂದು ಕನಸಿನ ದಿನ ಆಗಿದೆ. ಅವರೊಂದು ತುಂಬ ಒಂದೆರಡು ವರ್ಷ ಹಿಂದೆ ಹೇಳ್ತಿದ್ರು, ನಾನೊಂದು ನರ್ಸರಿ ಸ್ಟಾರ್ಟ್ ಮಾಡ್ತೇನೆ, ನಿಮ್ಮ ಸಪೋರ್ಟ್ ಎಲ್ಲ ಬೇಕಂತ. ಪುನಃ ಆವಾಗಲೇ ಹೇಳ್ತಿದ್ರು, ನರ್ಸರಿ ಸ್ಟಾರ್ಟ್ ಮಾಡಿದ ನಂತರ ಅದರ ನೆಕ್ಸ್ಟ್ ಇಯರಿಂದಲೇ ಅದ್ರಿಗೆ ಏನಾದ್ರು ಪ್ರಾಫಿಟ್ ಬಂದರೆ, ಯಾರಾದರೂ ಪಾಪದ ಮಕ್ಕಳು, ಬಡ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದರೆ ಅವ್ರ ಎಜುಕೇಷನಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಬರ್ತೇನೆ ಅಂತ. ಹಾಗೆ ಅಷ್ಟು ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ದೇವರ ಆಶೀರ್ವಾದ. ಯಾಕೆಂದರೆ ಪೂಜೆ ಆಗುವಾಗ ಜೋರು ಮಳೆ ಬಂತು, ಅಂದರೆ ದೇವರು ಸಹ ಒಳ್ಳೆ ಆಶೀರ್ವಾದ ಕೊಟ್ಟಿದ್ದಾರೆ. ಈ ಉದ್ಯಮ ಇನ್ನಷ್ಟು ಉತ್ತುಂಗಕ್ಕೇರಿ ಇನ್ನೊಂದು ದೊಡ್ಡ ನರ್ಸರಿ ಮಾಡುವಂತಾಗಲಿ, ಹಾಗೂ ಇಲ್ಲಿ ಪರಿಸರದಲ್ಲಿರುವ ಎಲ್ಲ ಶಾಲಾ ಮಕ್ಕಳು ಬಂದು ಎಲ್ಲ ಗಿಡಗಳ ಮಹತ್ವ ಗೊತ್ತಾಗಲಿ ಅಂತ ಹೇಳ್ತಾ, ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇಂಥ ಹಿರಿಯರೊಟ್ಟಿಗೆ ಒಂದು ಭಾಗವಹಿಸಲು ಅವಕಾಶ ಕೊಟ್ಟದಕ್ಕಾಗಿ ದಿನೇಶಣ್ಣ ದಂಪತಿಗೆ ಧನ್ಯವಾದ ಹೇಳುತ್ತಾ, ಈ ನರ್ಸರಿ ಇನ್ನಷ್ಟು ಉತ್ತುಂಗಕ್ಕೇರಿ ಅಂತ ಹೇಳ್ತಿದ್ದೇನೆ. ಪಡು ತಿರುಪತಿ ನರ್ಸರಿ ಇನ್ನಷ್ಟು ಬೆಳಗಲಿ ಅಂತ ಆಶಿಸುತ್ತಾ ತಮ್ಮ 2 ಮಾತುಗಳನ್ನು ಆಡಿದ್ದಾರೆ ಅವಿನಾಶ್ ಜಿ ಶೆಟ್ಟಿಯವರು. ಈಗ ದಿನೇಶಣ್ಣ ನಗೆಯೊಂದಿಗೆ ಕಾರ್ಯಕ್ರಮದ ಮುನ್ಸೂಚನೆಯನ್ನು ನೀಡಿದ್ದಾರೆ. ಮುಂದುವರಿಸೋಣ, ಮುಗಿಸೋಣ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ಇದರ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ಶ್ರೀಯುತ ದಿನೇಶ್ ಶೆಟ್ಟಿಗಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನಮ್ಮ ಶ್ರೀ ವೆಂಕಟರಮಣ ದೇವರ ಮುಖ್ಯಸ್ಥರಾದ ಶ್ರೀ ಜಯರಾಮ್ ಪ್ರಭುಗಳೇ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತಿದ್ದರೂ ಇಲ್ಲಿ ಬಂದು ನಮ್ಮೊಟ್ಟಿಗೆ ಒಂದು ಈ ನರ್ಸರಿ ಉದ್ಘಾಟನೆಯ ಅಧ್ಯಕ್ಷತೆಯನ್ನು ವಹಿಸಿ ನಿರ್ಗಮಿಸಿದಂಥ ಶ್ರೀ BV ಶ್ರೀನಿವಾಸರಾವ್ರವರೇ, ತೋಟಗಾರಿಕಾ ಇಲಾಖಾ ಉಪ ನಿರ್ದೇಶಕರು, ಕಾರ್ಕಳ ವಲಯ. ಹಾಗೂ ಇವತ್ತು ಅರಣ್ಯಾಧಿಕಾರಿಗಳು ಬರುವವರು ಇದ್ದರೂ ಅವರ ಕಾರಣಾಂತರದಿಂದ ಬರಲಿಲ್ಲ. ಅವರಿಗೆ ಸಹ ನಾವು ಸ್ವಾಗತವನ್ನು ಕೋರಿದ್ದೇವೆ, ಮಸ್ಟ್ ಧನ್ಯವಾದವನ್ನು ಹೇಳಿದ್ದೇವೆ. ಹಾಗೆ ಇವತ್ತು ನನಗೆ ಬಹಳ, ನಾನು 2019ರಲ್ಲಿ ಬಂದು ಊರಲ್ಲಿ ನಿಂತದ್ರಿಂದ ಇವತ್ತಿನವನಕ್ಕೆ ತನಕ ಅಲ್ಲಿಂದ ಇಲ್ಲಿ ತನಕ ಖಾಲಿ ಕಸವೇ ಹೆಕ್ಕುವ ಕಾರ್ಯಕ್ರಮದಲ್ಲಿದ್ದೆ. ಡೈಲಿ ಹೋಗೋದು, ಕಸ ಹಿಡಿಯೋದು, ಹೊಡ್ಕೋದು, ಮುನ್ಸಿಪಾಲ್ಟಿಗೆ ಹಾಕೋದು. ಲಾಸ್ಟಿಗೆ ಸೋತು ಹೋದ್ಮೇಲೆ ಒಂದಿನ ಸೀದಾ ಹೋಗಿ ಏನಾದರೂ ಇಲ್ಲಿ ಮಾಡಬೇಕು ಈ ಜಾಗದಲ್ಲಿ ಅಂತ ಹೋಗಿ ವೆಂಕಟರಮಣ ದೇವಸ್ಥಾನದಲ್ಲಿ ಹೋಗಿ ನಂದೊಂದು ಮನವಿಯನ್ನು ಇಟ್ಟೆ, ನನಗೆ ನರ್ಸರಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಇದರಿಂದ ನನಗೇನು ನಿಮ್ಮ ಒಂದು ಹೇಳ್ತೀರಾ ಅದನ್ನು ನಾನು ದೇವರ ಸನ್ನಿಧಿಗೆ ತಂದು ಒಪ್ಪಿಸ್ತೇನೆ, ಮತ್ತು ಪರಿಸರಕ್ಕಾಗಲಿ ಜಾಗಕ್ಕಾಗಲಿ ಯಾವಾಗಲೂ ಏನು ಇದು ಬರದಾಗಿ ನಾನು ಅದನ್ನು ನೋಡಿಕೊಳ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವರು ನನ್ನ ಸ್ಪಂದಿಸಿ ನನಗೆ ಎಲ್ಲ ಏನು ಅದಕ್ಕೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮವಾಗಿ ನಾವು ವೆಂಕಟರಮಣ ದೇವರಿಗೆ ಹಾಗೂ ಅವರ ಸಂಪೂರ್ಣ ಒಂದು ಮ್ಯಾನೇಜ್ಮೆಂಟಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಈಗ ಖಾಲಿ ಗಿಡ ಮರ ಮಾರಾಟ ಮಾಡಿ ಇದರಿಂದ ಹಣವೇ ಮಾಡುವ ಅಂಥ ಉದ್ದೇಶ ಉಂಟು. ಅದು ಎಲ್ರಿಗೂ ಇರುತ್ತೆ. ಒಂದು ಬಿಸ್ನೆಸ್ ಅಂದರೆ ಒಂದು ಗಳಿಸಬೇಕಂತವೇ ಇದೆ. ನಮಗೆ ಗಳಿಸುವುದರ ಒಟ್ಟಿಗೆ ಸ್ವಲ್ಪ ಪರಿಸರವನ್ನು ರಕ್ಷಿಸಬೇಕಂತ ಆಸೆ ಉಂಟು. ಕೆಲವರು ಹೆಚ್ಚಿನವರು ಇಲ್ಲಿ ನನ್ನನ್ನು ನೋಡ್ತಾರೆ. ಬೆಳಿಗ್ಗೆ ನಾನು ಕೆಲಸ ಮಾಡ್ತಾ ಇರ್ತೇನೆ, ರೋಡ್ ಸೈಡಿಂದ ಹಿಡಿದು ತೋಟದಲ್ಲಿ ಸಹ.
ನನಗೆ ಒಂದು ಇಡೀ ದಿನ ಕೊಟ್ಟರೆ ಪಿಕಸ್ ಕತ್ತಿ, ಅದು ನಂದು ಫ್ರೆಂಡ್ಸೇ ಯಾವಾಗಲೂ. ಈಗ ಸಹ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಇದು ನರ್ಸರಿ ಈ ಲೆವೆಲಿಗೆ ಒಂದು ಇವತ್ತು ಉದ್ಘಾಟನೆ ಆಗುವ ತನಕ ನಾವು ಬಂದ್ವಿ. ಇನ್ನು ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದೊಂದು ಗಿಡವನ್ನು ಗುರುತು ಮಾಡಿ ಅದನ್ನು ನೋಡಿದ ಕೂಡಲೇ ಅದು ಏನಪ್ಪ ಅಂತ ಹೇಳಲಿಕ್ಕೆ ಒಂದು 6 ತಿಂಗಳಾದರೂ ನನಗೆ ಬೇಕು. ಇದಕ್ಕೆ ನನಗೆ ತುಂಬ ಸಹಾಯನೂ ಮಾಡ್ತಿದ್ದಾರೆ ಗಡಿಯಾರವರು, ವಾಸುದೇವ್ ಗಡಿಯಾರವರು. ಅವರಿಗೆ ಒಂದು 40 ವರ್ಷದ್ದು ನರ್ಸರಿ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಉಂಟು. ಮತ್ತು ನನಗೆ ಗಿಡದ ಎಲ್ಲ ವ್ಯವಸ್ಥೆಯನ್ನು ಸಹ ತರಿಸುವುದರಿಂದ ಹಿಡಿದು ಮತ್ತು ದೊಡ್ಡ ದೊಡ್ಡ ಸಪ್ಲೈಯರನ್ನು ಪರಿಚಯ ಮಾಡಿಸಿದವರು ಸಹ ಅವರೇ. ನನಗೆ ಪ್ರಥಮವಾಗಿ ನನ್ನ ನರ್ಸರಿಗೆ ಗಿಡಗಳು ಬಂದದಂದರೆ ವಿಠಲ್ ಪಾಟೀಲ್ ಅವರಿಂದ ತುಂಬ ಬಂದಿದೆ. ಮತ್ತು ಬ್ಯಾಂಗ್ಳೂರಿಂದ ಎಲ್ಲ ಇವರು ತರಿಸಿಕೊಟ್ಟಿದ್ದಾರೆ. ಮತ್ತು ಇವರಲ್ಲಿ ಸಹ 2-3 ನರ್ಸರಿ ಇದೆ, ಅಲ್ಲಿಂದ ಸಹ ಬಂದಿದೆ. ಅವರಿಗೆ ಸಹ ನಾವು ಭಾಳ ಋಣಿಯಾಗಿರುತ್ತೇವೆ. ಈಗ ವೆಂಕಟರಮಣ ದೇವಸ್ಥಾನದವರು ನಮಗೆ ಜಾಗ ಕೊಟ್ಟರು, ನಾವೊಂದು ನರ್ಸರಿ ಮಾಡಿದ್ದೇವೆ. ಇನ್ನು ನಾವು ಅಲ್ಲಿಗೆ ಏನಾದರೂ ರಿಟರ್ನ್ ಕೊಡಬೇಕು. ಯಾವ ರೀತಿಯಲ್ಲಿ ಕೊಡಬೇಕಂದ್ರೆ ನೋಡಿ, ನಮ್ಮ ಅಪ್ಪ ಅಮ್ಮನವರು ಈ ಸಮಯದಲ್ಲಿ ನಮ್ಮೊಟ್ಟಿಗೆ ಇಲ್ಲ. ಅದಕ್ಕೆ ಸಮಾನಾದ ವ್ಯಕ್ತಿಗಳಲ್ಲಿ ವೃದ್ಧಾಶ್ರಮದಲ್ಲಿ ಇದ್ದಾರೆ. ಇದು ನನ್ನ ಆಸೆ. ಅಲ್ಲಿ ಈಗ ಒಂದು 2ನೇ ಹಂತದ ದೊಡ್ಡ ಮಟ್ಟದ ಬಿಲ್ಡಿಂಗ್ ಏನು ಆಗ್ತಿದೆ, ಅದೊಂದು ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ನಾವೊಂದು ವ್ಯವಸ್ಥಿತವಾದ ಅಲ್ಲಿ ಒಂದು ಗಾರ್ಡನ್ ಮಾಡಿ ತಿರುಪತಿ ದೇವರ ನರ್ಸರಿ ವತಿಯಿಂದ ಮಾಡಿ ಕೊಡಬೇಕಂತ ಆಸೆ ಉಂಟು. ಅದು ದೇವರು ನಡೆಸ್ತಾರೆ. ನಾವು ಎಣಿಸಿದನ್ನು ಇಷ್ಟರವರೆಗೆ ಯಾವಾಗಲೂ ಕೈ ಬಿಡಲಿಲ್ಲ. ಅದೊಂದು ಮಾಡಬೇಕಂತ ಆಸೆ ಇದೆ. ಅದಕ್ಕೆ ಒಂದು ಅವರು ಅವಕಾಶಕ್ಕೆ ಮಾಡಿಕೊಟ್ರೆ ತುಂಬ ಉತ್ತಮ. ಅದನ್ನು ನಾವು ಮಾಡ್ಕೋಬೇಕಂತ ಆಸೆ. ಮತ್ತು ನಾನು ಇದು ಶುರು ಮಾಡುವಾಗ ನನಗೆ ತುಂಬ ಸಹಕಾರವನ್ನು ನಮ್ಮ ಮನೆಯವರೆಲ್ಲ ನೀಡಿದ್ದಾರೆ. ನನ್ನ ಹೆಂಡತಿ, ಮಗು, ಇಷ್ಟು ಸಣ್ಣ ಮಗು ಆದರೂ ಸಹ ಕೆಲಸದವರೊಟ್ಟಿಗೆ ನಾನು ಇಡೀ ದಿನ ಹೆಗ್ಲಲ್ಲಿ ಹಾಕಿದರೂ ಸಹ ಬರ್ತಾಯಿತ್ತು. ಹಾಗೆ ಎಲ್ಲರೂ ನಮ್ಮ ನೆರೆಕವರೇ ಆಗಲಿ, ನನ್ನ ಫ್ರೆಂಡ್ಸ್ನವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಇನ್ನೂ ಸಹ ನೀವು ಸಪೋರ್ಟ್ ಮಾಡಿ, ಎಲ್ಲರಿಗೆ ವಿಷಯವನ್ನು ತಿಳಿಸಿ, ಎಲ್ಲರ ಮನೆಯಲ್ಲಿ ಪರಿಸರ ಉಳಿಸಿ, ಎಲ್ಲರೂ ಗಿಡಗಳನ್ನೆಲ್ಲ ನೆಟ್ಟು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾದರಿಯಾಗಿ ಇರುವ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಬಂದಂಥ ಶ್ರೀ ಜಯರಾಮ್ ಪ್ರಭುಗಳು ಇವರಿಗೆ ನಾನು ನಮ್ಮ ಸಂಪೂರ್ಣ ಕುಟುಂಬದವರ ಎಲ್ಲರ ಪರವಾಗಿ ಹಾಗೂ ತಿರುಪತಿ ನರ್ಸರಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಧ್ಯಕ್ಷತೆ ವಹಿಸಿ ಅವರ ತುಂಬ ತರತುರಿಯಲ್ಲಿ ಇದ್ದರು. ಅವರು ಆದರೂ ಸಹ ಒಂದು ಅಧ್ಯಕ್ಷೀಯ ಭಾಷಣ ಮಾಡಿ ಹೊರಟಿರುವಂಥ ತೋಟಗಾರಿಕಾ ಇಲಾಖೆಯ ಅಧೀಕ್ಷಕರಾದಂಥ ಶ್ರೀ BV ಶ್ರೀನಿವಾಸರಾವ್ ಅವರಿಗೂ ಕೂಡ ತಿರುಪತಿ ನರ್ಸರಿಯ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನುಪಸ್ಥಿತಿಯಲ್ಲಿ ಇರುವಂತಹ ನಮ್ಮ ಇನ್ವಿಟೇಷನ್ನಲ್ಲಿ ಇದ್ರವರು ಕಾರ್ಕಳ ವಲಯ ಅರಣ್ಯಾಧಿಕಾರಿಗಳು ಅರುಣ್ CR ಅಂತ. ಅವ್ರಿಗೆ ಸಹ ಎಮರ್ಜೆನ್ಸಿ ಇದ್ದರೆ ಬರಲಿಕ್ಕಾಗಲ್ಲ, ಆದರೆ ಸಾಯಂಕಾಲದೊಳಗೆ ನಿಮ್ಮ ನರ್ಸರಿಗೆ ಮಾತ್ರ ಬಂದೇ ಬರ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಬರ್ಬೋದು, ಎನಿ ಟೈಮ್ ಬಂದರೂ ಸಹ ನಾವು ವೆಲ್ಕಮ್ಮೆ. ಅವರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಇನ್ನೋರ್ವರು ನಮ್ಮ ಆತ್ಮೀಯರಂದರೆ ಸರ್ V ಸುನಿಲ್ ಕುಮಾರ್ ಅವರು, ಮಾಜಿ ಎಕ್ಸ್ ಮಿನಿಸ್ಟರ್ ಅವರು. ನಾನು ಅವರ ಹತ್ರ ಇನ್ವಿಟೇಷನ್ಗೆ ಪ್ರಿಂಟ್ ಮಾಡುವ ಮೊದಲು ಹೋದೆ ಅವರ ಮನೆಗೆ. ಹೋಗುವಾಗ ಅವರು ಹೇಳಿದರು, ಹೋಗಿ ಮರೆ ಜುಲೈ 5 ಅದು ನನ್ನ ಧರ್ಮಪತ್ನಿದ್ದು ಹುಟ್ಟಿದಬ್ಬ ದಿನ. ಆ ದಿನ ನಾನು 15 ವರ್ಷದಲ್ಲಿ ಯಾರ ಮನೆಗೆ ಎಂಥ ಫಂಕ್ಷನಿಗೆ ಹೋಗಲಿಲ್ಲ. ಆ ದಿನ ಸಂಪೂರ್ಣವಾಗಿ ನನ್ನ ಹೆಂಡತಿ ಮಟ್ಟಿಗಳೊಟ್ಟಿಗೆ ಇರೋದು. ಆ ದಿನ ನನಗೆ ಬರಲಿಕ್ಕಾಗೋದಿಲ್ಲ, ಸೋಮವಾರ ಬರ್ತೇನೆ ಮನೆಗೆ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೂ ನಮ್ಮ ಬಹಳ ದೊಡ್ಡ ಆತ್ಮೀಯರಂದರೆ ವಿಜಯ್ ಶೆಟ್ಟಿ ಅವರು. ಇವರೊಟ್ಟಿಗೆ ನಾವು ಮಾರಿಗುಡಿಯಲ್ಲಿ ಬ್ರಹ್ಮಕಲಶದ ಟೈಮಲ್ಲಿ ಸಾಧಾರಣ ಒಂದು ದಿನದಲ್ಲಿ ಫಸ್ಟಿಗೆಲ್ಲ 8 ಗಂಟೆ, ಮತ್ತೆ 10 ಆಯಿತು, 11 ಆಯಿತು, ಮತ್ತೆ ನಾವು ಮನೆಗೆ ಬರುವಾಗ 8, 9, 10, 11, 12, 1 ಸಹ ಆಗಿದೆ. ಅಷ್ಟರವರೆಗೂ ಸಹ ಅವರ ಎನರ್ಜಿ, ಅವರಿಗೆ ಇಷ್ಟು ಬಿಸ್ನೆಸ್ ಇದ್ದರೂ ಸಹ ಅವರು ಒಂದು 30 ವರ್ಷದ ಹುಡುಗರಾಗೆ ನಗ್ನಗ್ತಾ ರಾತ್ರಿ 1 ಗಂಟೆ ತನಕ ಸಹ ಎತ್ಕೊಂಡು ನಮಗೆಲ್ಲ ತುಂಬ ಮನಸ್ಸಿಗೆ ಕ್ಲೋಸ್ ಆಗಿದ್ದಾರೆ.
ನಾ ಹೇಳಿದೆ, ನಾನು ಎಂತ ಮಾಡೋದಾದ್ರೂ ಸಹ ನನ್ನ ಮನೆಯಲ್ಲಿ ಇಷ್ಟು ಸಣ್ಣ ಪೂಜೆ ಇಟ್ಟರು ಸಹ ಅವರನ್ನು ಕರೀತಾರೆ, ಬರ್ತಾರೆ. ಅವರಿಗೂ ಸಹ ಅವರ ದಂಪತಿ, ಅವರ ಧರ್ಮಪತಿಯವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸೇರಿಸ್ತೇನೆ. ಈಗ 4 ಜನ ಗೆಸ್ಟ್ ಕರೆದಾಯಿತು, ಅವರೆಲ್ಲ ಸಮಾಜದಲ್ಲಿ ಒಳ್ಳೆಯವರು. ಇನ್ನು ಅವಿನಾಶ್ ಶೆಟ್ಟಿ ಅವರ ಬಗ್ಗೆ ಹೇಳೋದಾದರೆ, ಅವಿನಾಶ್ ಶೆಟ್ಟಿ ಅವರು ಅವರ ಇಷ್ಟು ಸಣ್ಣ ಪ್ರಾಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಕಾರ್ಕಳದ ಜನತೆಗೆ ಗೊತ್ತುಂಟು. ಅವರನ್ನು ಗುರುತಿಸುವುದಂದರೆ ಸುಲಭ ಅಂದರೆ ಸುಲಭ. ಅವರೊಂದು ಮಂಗಳೂರಿಂದ ಅವರ ಏನೋ ಒಂದಿನ ಕಾರನ್ನು ಬಿಟ್ಟು ಬಸ್ಸಲ್ಲಿ ಬರುವಾಗ ಟಿಕೆಟ್ ಕೊಡುವಾಗ ಕಂಡಕ್ಟ್ರು ಟಿಕೆಟ್ ಹಣ ತಗೊಳ್ಳಿಲ್ಲಂತೆ. ಯಾಕಂತ ಕೇಳಿದರೆ, ಸರ್ ಈರ್ಡೆ ಅನ್ನು ದುಡ್ಡು ತೊಗೊಂಡು ಎಂಚಾಪುಂಡಿ ಈರು ಇತ್ತಿನ ಜೋಕ್ಲಿ ಪೂರ ಸ್ಕಾಲರ್ಶಿಪ್ ಕೊರ್ಪರ್ ಮರ್ರೆ ಅಂತ ಹೇಳಿ ಅವರನ್ನು ಸೈಡಲ್ಲಿ ಕೂರಿಸಿದ್ರು. ಅದೇ ಅವರ ಗುರುತು, ಅದು ದೊಡ್ಡ ಗುರುತು. ಅಂದರೆ ಸಮಾಜದ ಒಬ್ಬ ಬಸ್ಸಿನಲ್ಲಿರುವ ಕಂಡಕ್ಟ್ರು ಒಬ್ಬರನ್ನು ಗುರಿಸ್ತಾರೆ ಅಂದರೆ ಅವರು ಸಹ ಪೇಪರ್ ಗೀಪರ್ ಎಲ್ಲ ಡೈಲಿ ನೋಡ್ತಾಯಿದ್ದಾರೆ, ನ್ಯೂಸ್ ನೋಡ್ತಿದ್ದಾರೆ ಅಂದ. ಅದು ಮನುಷ್ಯನಿಗೆ ಗುರುತು ಅಂದರೆ ಅದು. ಹಾಗೆ ಅವರು ವರ್ಷದಿಂದ ವರ್ಷ ಅವರ ಏನು ಉಂಟು ನೋಡಿ, 4-5 ವರ್ಷ ನಾನು ಊರಿಗೆ ಬಂದು ನೋಡಿದ್ದರಿಂದ ನೋಡ್ತಾ ಇದ್ದೇನೆ. ಅವರು ಒಂದು ಸಣ್ಣ 5 ಲಕ್ಷ, ಅದನ್ನು 10 ಲಕ್ಷ ಮಾಡಿದರು, 16 ಲಕ್ಷ ಮಾಡಿದರು. ಈ ಸಲ 25 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ. ಅಂದರೆ ಅವರಿಗೆ ಸಹಕಾರ ಕೊಡುವವರು ಸಹ ತುಂಬ ಜನಗಳು ಇದ್ದಾರೆ. ಅವ್ರ ಹತ್ರ ನಾನು ಯಾವಾಗಲೂ ಹೇಳಿದ್ದೇನೆ, ಏನಾದರೂ ಒಂದು ಬಿಸ್ನೆಸ್ ಮಾಡಿ ಸ್ವಲ್ಪ ನಾವು ಸಹ ಒಂದು ಕೈಯಲ್ಲಿ ಸ್ವಲ್ಪ ಹಣ ಬಂದರೆ ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳಿದ್ದೇವೆ. ಅದು ಏಕೆಂದರೆ ಅದರೊಟ್ಟಿಗೆ ನಮ್ಮ ಸಂಬಂಧ ಕುಟುಂಬದವರನ್ನು ಸಹ ನೋಡಬೇಕು, ಅದು ಫಸ್ಟ್. ನೆಕ್ಸ್ಟ್ ಇದು ನಮ್ಮ ಏನಾದರೆ ನಮ್ಮ ಮನೆಯವರನ್ನು ಬಿಟ್ಟು ಬೇರೆ ಎಂತ ಅದು ಮಾಡಲಿಕ್ಕಾಗಲ್ಲ. ಅಂಥ ಒಂದು ಆಸೆಗಳು ಉಂಟು. ಆಸೆಗಳಿಗೆ ಎಲ್ಲ ದೇವರು ಅನುಗ್ರಹ ಮಾಡಲಿ ಅಂತ ನಾನು ದೇವರಲ್ಲಿ ಸಹ ಪ್ರಾರ್ಥಿಸ್ತೇನೆ. ಅವಿನಾಶ್ ಶೆಟ್ಟಿ ಅವರು ನಮ್ಮ ಒಂದು ಕರೆಗೆ ನಾವು ವಿನಂತಿ ಮಾಡಿದಾಗ, ದಿನೇಶಣ್ಣ ಈರ್ನೆಕ್ ಬತ್ತೀಜೆ ಬೊಕ್ಕೇರ್ನೆಕ್ ಬರ್ಪುನ ಅಂತ ಹೇಳಿ ಬಂದಿದ್ದಾರೆ. ನಮ್ಮೊಟ್ಟಿಗೆ ಇದ್ದು ಕಾರ್ಯಕ್ರಮದಲ್ಲಿ 1-2 ಮಾತನ್ನು ಹಾಡಿದ್ದಾರೆ. ಅವರಿಗೆ ಸಹ ದೇವರು ಇನ್ನೂ ಸಹ ಬರುವ ವರ್ಷ 35 ಲಕ್ಷ ಸ್ಕಾಲರ್ಶಿಪ್ ಮಾಡುವಾಗೆ ದೇವರ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ, ಅವರಿಗೆ ಸಹ ನಮ್ಮ ಪಡುತಿರುಪತಿ ನರ್ಸರಿಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನನ್ನ ಒಂದು ಆತ್ಮೀಯರು ಎಲ್ಲರೂ ಯಾರು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಇದ್ದಾರೆ, ಇನ್ನೂ ಸಹ ಸ್ವಲ್ಪ ಹೊತ್ತಿನ ನಂತರ ತುಂಬ ಜನ ಬರುವವರು ಇದ್ದಾರೆ. ಅವರಿಗೆ ಎಲ್ರಿಗೂ ಸಹ ನಮ್ಮ ಪಡುತಿರುಪತಿಯ ನರ್ಸರಿಯ ವತಿಯಿಂದ ಧನ್ಯವಾದಗಳನ್ನು ಹೇರುತ್ತಾ, ಇಲ್ಲಿ ಮಾಧ್ಯಮದವರು ಇದ್ದಾರೆ, ಪ್ರದೀಪ್ ನಾಯ್ಕನವರು ಉದಯವಾಣಿಯಿಂದ, ಹಾಗೂ ನಮ್ಮ ಕಾರ್ಲದವರು ಸಹ ಇದ್ದಾರೆ. ಅದೇ ಏನು ಇದ್ದರೂ ಸಹ ಒಂದು ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟಿ ಇಲ್ಲದೆ ಯಾವ ಬಿಸ್ನೆಸ್ ಸಹ ಆಗೋದಿಲ್ಲ. ಒಂದು ಸೋಷಿಯಲ್ ನೆಟ್ವರ್ಕ್ ಆಗಬೇಕು, ಇಲ್ಲ ನ್ಯೂಸ್ ಪೇಪರ್ ಪ್ರಚಾರ ಇವರೇ ಕೊಡಬೇಕು. ಇವರು ಕೊಟ್ಟರೆ ಮಾತ್ರ ನಮ್ಮದು ಪ್ರಚಾರ ಆಗಿ ಏನಾದರೂ ಆಗುತ್ತೆ. ಅವರಿಗೆ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೆರೆದಂಥ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಪೂರ್ಣ ವಿರಾಮ ಹಾಕುವ ಅಂತ ಹೇಳ್ತಾ, ನಿಮ್ಮ ಎಲ್ಲರಿಗೆ ಮಗದೊಮ್ಮೆ ಅಭಿನಂದನೆಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮನದ ಮಾತುಗಳನ್ನಾಡಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯದ ಹಂತಕ್ಕೆ ತಂದಿದ್ದಾರೆ. ಈಗ ಅವರಿಗೆ ಉಡುಗೊರೆಯನ್ನು ಕೊಡುವುದರೊಂದಿಗೆ ಅತಿಥಿ ಅಭ್ಯಾಗತರನ್ನು ವೇದಿಕೆಯಿಂದ ಕೆಳಗೆ ಕರೆದುಕೊಂಡು ಬರುತ್ತಾ, ಎಲ್ಲರೂ ನರ್ಸರಿಯಲ್ಲಿ ಒಂದು ತಮ್ಮ ವಾಕ್ ಅನ್ನು ಮಾಡುತ್ತಾ ಅದರಲ್ಲಿ ಇರುವಂಥ ಗಿಡಗಳನ್ನು ನೋಡಿಕೊಂಡು ತಮಗೆ ಬೇಕಾಗಿರುವಂಥ ಗಿಡಗಳನ್ನು ಖರೀದಿಸಿಕೊಂಡು, ಹಾಗೆ ಮುಂದೆ ಬೇಕಾಗಿರುವಂಥ ಗಿಡಗಳನ್ನು ಕೂಡ ಗುರುತು ಮಾಡಿಕೊಂಡು ಹೋಗ್ಬೋದು. ವೇದಿಕೆಯ ಮುಂಭಾಗದಲ್ಲೇ ನೀವು ನೋಡ್ತಾ ಇದ್ದರೆ ಈಗಲೇ ಒಂದು 2 ಫೀಟ್ ಗಿಡದಲ್ಲೇ ಮಾವಿನ ಹಣ್ಣು ನೇತಾಡ್ತಾ ಇದೆ. ಅಂದರೆ ಈಗ ಕೃಷಿ ಎನ್ನುವುದು ಎಷ್ಟು ಮುಂದುವರೆದಿದೆ ಅಂತ ನೀವು ನೋಡ್ಬೋದು. ಇನ್ನು ಅಲ್ಲಿ ಹೋಗಿ ಕೇವಲ ಕುಕ್ಕುಂಡೆ ಚಿಕ್ಕುಂಡೆ ಅಂತ ಮಾತ್ರ ಕೇಳಬೇಡಿ, ಅದರಲ್ಲಿ ಇನ್ನೂ ವೆರೈಟಿ ಗಿಡಗಳಿದೆ. ಎಲ್ಲವನ್ನು ಗುರುತಿಸಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ನಿಮ್ಮ ಒಲವು ಕೃಷಿಯ ಕಡೆ ಇರಲಿ ಅಂತ ಆಶಯವನ್ನು ಹೇಳುತ್ತಾ, ಪಡುತಿರುಪತಿ ನರ್ಸ್